ರಿಲೀಸ್ ಆಗ್ತದೆ. ಯುವರಾಜ್ ಕುಮಾರ್ ಅವರು ಫಸ್ಟ್ ಮೂವಿ ಇವಾಗ ಲಾಂಚ್ ಆಗ್ತಿರೋದು. ನಾಳೆ ಅಂದರೆ 3ನೇ ಜನರೇಷನ್ ರಾಜ್ಕುಮಾರ್ ಫ್ಯಾಮಿಲಿ, ದೊಡ್ಡ ಮನೆ ಫ್ಯಾಮಿಲಿ. ಸೊ ಏನಂತ ನಾಳೆ ಮೂವಿ ನೋಡಿದ್ರೆ ಎಷ್ಟು ಎಕ್ಸೈಟ್ ಆಗಿದೆ ಸರ್? ನಮಗೆ ಇದು ಹಬ್ಬ ಥರ ಆಚರಣೆ ಮಾಡ್ತೀವಿ. ಯಾಕೆಂದರೆ ಯುಗಾದಿ ಹಬ್ಬ ಇವತ್ತಿಂದನೇ ಸ್ಟಾರ್ಟ್ ಆಗೋ ಥರ ಕಾಣಿಸ್ತಾ ಇದೆ. ಅಷ್ಟೊಂದು ಖುಷಿಲಿದ್ದೀವಿ. ಯಾಕೆಂದರೆ ಇವರು ಮಿನಿ ಪವರ್ ಸ್ಟಾರ್ ಅಂತ ಬೇರೆ ಹೆಸರು ತೊಗೊಂಡು ಬರ್ತಾಯಿದ್ದಾರೆ. ಅದು ತಕ್ಕಂತೆಯೇ ಮೂವಿ ಮಾಡಿಬಿಟ್ರೆ ಡೈರೆಕ್ಟ್ರುಗಳು ನಿಜವಾಗ್ಲೂ ಇದನ್ನು ಹಬ್ಬ ಥರ ಆಚರಿಸ್ಬಿಡ್ತೀವಿ. ಅವರು ಇದರಲ್ಲಿ ಸ್ಟ್ರೆಂತ್ಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಯುವರಾಜ್ ಕುಮಾರ್ ಅವ್ರ ಸ್ಟ್ರೆಂತ್ಗಳು ನಾವು ನೋಡ್ತಾಯಿದ್ರೆ ನಿಜವಾಗ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ಕಣ್ಣು ಮುಂದೆ ಅವರೇ ಅನ್ನೋ ಥರ ನಮಗೆ ಫೀಲ್ ಆಗ್ತಾಯಿದೆ. ಆ ಡ್ಯಾನ್ಸು ನಿಜವಾಗ್ಲೂ ಒಂದು 75% ಪುನೀತ್ ರಾಜ್ಕುಮಾರ್ ಅವರು ಸ್ಟೆಪ್ಸು ಇವ್ರ ಹತ್ರ ಕಾಣಿಸ್ತಾ ಇದೆ. ಡ್ಯಾನ್ಸಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಸ್ಟೆಪ್ಸ್ 75 ಭಾಗ ನಮಗೆ ಕಾಣಿಸ್ತಾ ಇದೆ. ಇನ್ನು ನಾವು ಮೂವಿ ನೋಡಿದ್ಮೇಲೆ ಗೊತ್ತಾಗೋದು ಇವರು ಯಾವ ಥರ ಮಾಡಿದ್ದಾರೆ, ಇವ್ರ ಹೈಟ್ ಯಾವ ಥರ ಇದ್ದಾರೆ, ಮತ್ತು ಕಣ್ಣು ಲುಕ್ ಯಾವ ಥರ ಇದೆ. ಮೈನು ನಾವು ಇವ್ರದ್ದು ನೋಡ್ತಾ ಇರೋದೇ ಕಣ್ಣಿನ ಲುಕ್. ಇದರಲ್ಲಿ ಈ ಲುಕ್ ಯಾವ ಥರ ಅದೇ ಪವರ್ ಆಗಿ ಇವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಪವರ್ ಕಟ್ ಆಗಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಆಯಿತಾ? ಆ ಕಣ್ಣಲ್ಲೇ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ಆ ಕಣ್ಣಲ್ಲಿ ಏನು ಪವರ್ ತೋರಿಸ್ತಾರೆ ನಾವು ನೋಡ್ತೀವಿ. ಮೈನು ಸ್ಟ್ರೆಂತು ಇವ್ರ ಫೈಟ್ಗಳಿಗೆ ನಾವು ಕಾಯ್ತಾ ಇದ್ದೀವಿ. ರಿಲೀಸ್ಗೋಸ್ಕರನೇ ಪಿಕ್ಚರ್ ಕಾಯ್ತಾ ಇದ್ದೀವಿ. ಈ ಮತ್ತೆ ಇನ್ನೊಂದು ಇದು ಇತಿಹಾಸ ಸೃಷ್ಟಿ ಮಾಡಲಿ, ರಾಜ್ಕುಮಾರ್ ಅವ್ರ ವಂಶನ ಮತ್ತೆ ಇವರು ಮುಂದಕ್ಕೆ ತೊಗೊಂಡು ಹೋಗ್ಲಿ ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಈಗ ಟ್ರೈಲರ್ ಎಲ್ಲ ಬಿಟ್ಟಿದ್ದಾರೆ, ಟ್ರೈಲರ್ ನೋಡಿರ್ತೀರಾ ಅಂತ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ಟ್ರೈಲರ್ ನೋಡಿರ್ತೀರಾ? ದೊಡ್ಡ ಮನೆ ಅಭಿಮಾನಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯುವ ಅವರಿಗೆ? ಸರ್, ನಾವು ಯುವ ಅವ್ರಿಗೆ ಇನ್ನೂ ಇದು ಒಳ್ಳೊಳ್ಳೆ ಫಿಲಮ್ಗಳು ಮಾಡಬೇಕು ಅಂತ ಕೇಳ್ಕೊತೀವಿ. ಇವರು ಸೇಮ್ ಶಿವಣ್ಣವರು ಪುನೀತ್ ರಾಜ್ಕುಮಾರ್ ಅವ್ರ ಥರನೇ ನಮ್ಮ ಕನ್ನಡದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಯಾವ ಶೋಗೆ ನೋಡ್ತೀರಾ? ನಾಳೆ ಮಾರ್ನಿಂಗಿಂದ ಶೋ ಸ್ಟಾರ್ಟ್ ಆಗುತ್ತೆ. ನಾವು ಫಸ್ಟ್ ಶೋನೇ ನೋಡ್ತೀವಿ ಸರ್. ಫಸ್ಟ್ ಶೋನೇ ನೋಡಿಬಿಟ್ಟು ನಮ್ಮ ಕೈಲಿ ಎಷ್ಟೆಷ್ಟು ಶಿಲ್ಪಿಗಳಾಗುತ್ತೋ, ಚಪ್ಪಾಳೆಗಳಾಗುತ್ತೋ, ಅದು ಮೇಯ್ನ್ ಡೈಲಾಗ್ಗಳಿಗೂ ಕಾಯ್ತಾ ಇದ್ದೀವಿ ಸರ್. ಅದು ಯಾವ ಥರ ಪವರಾಗಿ ಡೈಲಾಗ್ ಕೊಡ್ತಿದ್ದಾರೆ ನಾವು. ಯಾಕೆ ಇದು ಇನ್ನೊಂದು ಏನು ಇದರ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಅಂದರೆ ಡೈರೆಕ್ಟ್ರ್ ಮೇಲೂ ಹೋಗುತ್ತೆ. ಈ ಡೈರೆಕ್ಟ್ರು ಬಂದು ಇವರು ಅಷ್ಟೇ ರಾಮಾಚಾರಿ ಡೈರೆಕ್ಟ್ರ್ ಇವರು ಸಂತೋಷ್ ಆನಂದ್ ರಾವ್ ಮಾಡಿರೋದು ಇದು ರಾಮಾಚಾರಿ. ಅಲ್ಲೇ ನಮಗೆ ಗೊತ್ತಾಗೋಯ್ತು ಇವರೆಂಥ ಡೈರೆಕ್ಟ್ರು ಅಂತ ಗೊತ್ತಾಗೋಯ್ತು. ಅವ್ರ ಮೂವಿಗಳು ಅಂದರೆ ಇದು ಒಳ್ಳೆ ಇದಕ್ಕೆ ತೊಗೊಂಡೋಗಿರ್ತಾರೆ, ನಮ್ಮ ಬೇರೆ ಭಾಷೆಗಳಿಗೆ ಒಳ್ಳೆ ಫೈಟ್ ಕೊಟ್ಟಿರ್ತಾರೆ ಅಂತ ನಮ್ಗೆ ಗೊತ್ತು. ನೋಡಿ, ಯಶ್ ಅವ್ರಿಗೆ ಮೇನ್ ಎಬ್ರಿಸೋಕ್ಕೆ ಮೇಲೆ ಅಷ್ಟು ಟಾಪಾಗಿ ಯಶ್ ಅವ್ರನ್ನ ಎತ್ಕೊಂಡು ಹೋಗೋದಕ್ಕೆ ಕಾರಣನೇ ಇವರು ಸಂತೋಷ್ ಆನಂದ್ ರಾವ್ರೇ. ಈ ಫಿಲಮ್ ಅವ್ರ ಮೇಲೆ ಡಿಪೆಂಡ್ ಇದೆ. ಅವ್ರು ಚೆನ್ನಾಗಿ ಮಾಡಿರ್ತಾರೆ ಅಂತ ನಮ್ಗೆ ಗೊತ್ತು. 100ಗೆ 200% ನಾವು ಹೇಳ್ತೀವಿ. ಈ ಫಿಲಮ್ ಯುವ ಮಾತ್ರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ನಂಬಿಕೆ ಮೇಲೇ ನಾವು ಫಸ್ಟ್ ಶೋ ನೋಡೋಕ್ಕೆ ಹೋಗ್ತಾಯಿದ್ವಿ. ಯಾವ ಶೋ ಯಾವ ಥಿಯೇಟ್ರಲ್ಲಿ ನೋಡ್ಬೋದು ನಾವು? ಒಟ್ಟಿನಲ್ಲಿ ನಮಗೆ ಟಿಕೆಟ್ ಯಾವ ಥಿಯೇಟ್ರಲ್ಲಿ ಸಿಗುತ್ತೋ ಆ ಥಿಯೇಟ್ರಲ್ಲಿ ನೋಡ್ತೀವಿ ಟಿಕೆಟ್. ಯಾಕೆಂದರೆ ಈ ಟಿಕೆಟ್ ಸಿಗೋದು ಸಿಕ್ಕಾಪಟ್ಟೆ ಡೌಟ್ ಇದೆ. ಆದ್ರೂ ನಾವು ನುಗ್ಗಿ ಬ್ಲಾಕಲ್ಲೋ ಏನೋ ಒಂದು ಮಾಡಿಕೊಂಡು ನಾವು ಎಲ್ಲಿ ಸಿಗುತ್ತೋ ಅಲ್ಲಿ ಒಟ್ಟಿನಲ್ಲಿ ನೋಡ್ತೀವಿ. ನಿಂತ್ಕೊಂಡಾದರೂ ನೋಡ್ತೀವಿ ಸರ್. ಯಾಕೆಂದರೆ ನಮಗೂ ಅಷ್ಟು ಕ್ರೇಜ್ ಇದೆ. ದೊಡ್ಡ ಮನೆ ಅವ್ರದ್ದು 3ನೇ ಜನರೇಷನ್. ದೊಡ್ಡ ಮನೆ ಅವರು 3ನೇ ಜನರೇಷನ್ ಇದು. ಈ 3ನೇ ಜನರೇಷನ್ನ ಅವ್ರು ಕಾಪಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಮಗೆ 100ಕ್ಕೆ 200% ನಂಬಿಕೆ ಇದೆ. ಯಾಕೆಂದರೆ ಕಾಪಾಡ್ಕೊಂಡು ಹೋಗಲೇಬೇಕು ಅವರು. ನೆಕ್ಸ್ಟು ಪುನೀತ್ ರಾಜ್ಕುಮಾರ್ ಅವ್ರು ನೋಡೋಕ್ಕಾಗಿಲ್ಲ ಅಂದರೆ ಇವ್ರ ಮೂಲಕ ನಾವು ನೋಡ್ಬೋದು. ಇಲ್ಲ, ಆಟಿಟ್ಯೂಡ್ ಎಲ್ಲ ನೋಡಿದ್ರೆ ಇವರು ನಿಜವಾಗ್ಲೂ ಅವರು 75 ಭಾಗ ಬರ್ತಾರೆ. ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಥರ ಯಾರ ಕೈಲೂ ಇಡೀ ಇಂಡಿಯಾದಲ್ಲೇ ಬರೋಕ್ಕಾಗಲ್ಲ. ಯಾಕೆಂದರೆ ಗೊತ್ತಲ್ಲ ನಿಮಗೇನೆ, ಅವ್ರು ಇವತ್ತು ಯಾರೂ ಮಾಡ್ದಿರೋ ಸಾಧನೆ ಮಾಡಿ ದೇವರಾಗ್ಬಿಟ್ರು. ಆದರೆ 75% ನಮಗೆ ಕಾಣಿಸ್ತಾ ಇದೆ ಬರ್ತಾರೆ.